Hi everyone, welcome to Business Studies class by Don Bosco PU College Chitradurga. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಈ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ನೋಡಿದ್ವಿ. ಯಾವ್ದು ಡೈಮೆನ್ಷನ್ಸ್? ಎಕನಾಮಿಕ್ ಇರ್ಬೋದು, ಎಕನಾಮಿಕ್ ಎನ್ವೈರನ್ಮೆಂಟ್ ಇರ್ಬೋದು, ಸೋಷಿಯಲ್ ಎನ್ವೈರನ್ಮೆಂಟ್ ಇರ್ಬೋದು, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಇರ್ಬೋದು, ಲೀಗಲ್ ಎನ್ವೈರನ್ಮೆಂಟ್ ಇರ್ಬೋದು ಅಂಡ್ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಇರ್ಬೋದು. ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಜಸ್ಟ್ ಇಂಟ್ರಡಕ್ಷನ್ ಬೇಸಿಸ್ ಮೇಲೆ. ಅದಾದ್ಮೇಲೆ ಎಕನಾಮಿಕ್ ಎನ್ವೈರನ್ಮೆಂಟ್ ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ 1991, ಓಕೆ, ಅದರ ಉದ್ದೇಶ ಏನು, ಅದರ ಲಕ್ಷಣಗಳು ಏನು, ಅದನ್ನ ಏನಕ್ಕೆ ತಂದ್ರು, ಅದನ್ನು ಡಿಸ್ಕಸ್ ಮಾಡಿದ್ವಿ. ಓಕೆ, ಈಗ ಲಿಬರಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಫೈನ್, ಏನಿದು ಲಿಬರಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್, ಓಕೆ. ಏನಿದೆ ಲಿಬರಲೈಸೇಷನ್ ಅಂದ್ರೆ? ಲಿಬರಲೈಸೇಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲಿಬರಲೈಸ್ ಅಂದ್ರೆ ಒಬ್ಬರನ್ನ ಫ್ರೀ ಮಾಡೋದು. ಯಾರನ್ನ ಒಬ್ಬರನ್ನ ಕಟ್ಟಾಕಿದ್ರು ಅಂತ ತಿಳ್ಕೊಳ್ಳಿ, ಲಿಬರಲೈಸ್ ಹಿಮ್ ಅಂದ್ರೆ ಅವ್ರನ್ನ ಫ್ರೀ ಮಾಡ್ರಿ, ಆ ಸರಪಳಿಗಳಿಂದ, ಆ ರಿಸ್ಟ್ರಿಕ್ಷನ್ ಇಂದ ಫ್ರೀ ಮಾಡ್ರಿ ಅಂತ ಅರ್ಥ. ಇಲ್ಲೂ ಅದೇ ಮೀನಿಂಗ್. ಓಕೆನಾ? ಏನಂದ್ರೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದ್ರೆ ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡಕ್ ಆಗಿರ್ಬೋದು, ರನ್ ಮಾಡಕ್ ಆಗಿರ್ಬೋದು, ಇಲ್ಲ ಎಕ್ಸ್ಪೋರ್ಟ್ ಮಾಡಕ್ ಆಗಿರ್ಬೋದು, ಇಲ್ಲ ಇಂಪೋರ್ಟ್ ಮಾಡ್ಕೊಳಕ್ ಆಗಿರ್ಬೋದು, ತುಂಬಾ ರಿಸ್ಟ್ರಿಕ್ಷನ್ಸ್, ಮುಂಚೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದ್ವು. ಹಾಗಾಗಿ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ತಿರ್ಲಿಲ್ಲ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ ನ ಪ್ರೊಡಕ್ಷನ್ ಮಾಡಿ ತುಂಬಾ ಜನ ಮುಂದೆ ಬರ್ತಿರ್ಲಿಲ್ಲ. ದೆನ್ ಇಂಪೋರ್ಟ್ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದ್ವು. ಮತ್ತೆ ತುಂಬಾ ಜನ ಇಂಡಸ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಹೆಕ್ಟಿಕ್ ಇವು. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಸೊ ಹಾಗಾಗಿ ಇಂಡಸ್ಟ್ರೀಸ್ ನ ಜಾಸ್ತಿ ಮಾಡಬೇಕು, ನಮ್ಮ ಎಕನಾಮಿನ ಡೆವಲಪ್ ಮಾಡಬೇಕು, ಸ್ಟ್ರಾಂಗ್ ಮಾಡಬೇಕು ಅಂತ ಏನ್ ಮಾಡಿದ್ರು ಗವರ್ಮೆಂಟ್, ಲಿಬರಲೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ನ ತಂದ್ರು. ಇದ್ರಲ್ಲಿ ಏನ್ ಮಾಡ್ತಾರಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ. ಒಂದು, ತುಂಬಾ ಇಂಡಸ್ಟ್ರೀಸ್ಗೆ ಲೈಸೆನ್ಸ್ ಬೇಕಾಗಿತ್ತು. ಅದರಲ್ಲಿ ಆ ಲೈಸೆನ್ಸ್ ಬೇಕೇ ಬೇಕು ಅನ್ನೋ ಲಿಸ್ಟ್ ನ ತೆಗೆದಾಕಿ, ಲೈಸೆನ್ಸ್ ಇಲ್ದೇನೆ ನೀವು ಬಿಸ್ನೆಸ್ ಮಾಡ್ಕೊಳ್ರಿ, ಜಸ್ಟ್ ಒಂದು 6 ಬಿಸ್ನೆಸ್ ಮಾತ್ರ ಲೈಸೆನ್ಸ್, ಕಂಪಲ್ಸರಿ ಲೈಸೆನ್ಸ್ ಬೇಕು, ಮಿಕ್ಕಿದ ಬಿಸ್ನೆಸ್ ಎಲ್ಲ ವಿತೌಟ್ ಲೈಸೆನ್ಸ್ ನೀವು ಇಂಡಸ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು. ಅಂದ್ರೆ ಅಬಾಲಿಷಿಂಗ್ ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ ಇನ್ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ಎಕ್ಸೆಪ್ಟ್ ಎ ಶಾರ್ಟ್ ಲಿಸ್ಟ್ ಅಲ್ಲಿ 6 ಇದ್ವು. ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ಪಾಲಿಸಿ 1991 ನಲ್ಲಿ ಬೇರೆ 6 ತಂದ್ರು. ಆ 6 ಇಂಡಸ್ಟ್ರೀಸ್ ಮಾತ್ರ ಏನು ಲೈಸೆನ್ಸ್ ಬೇಕೇ ಬೇಕು. ಎಕ್ಸಾಂಪಲ್, ಈ ಡ್ರಗ್ ಬಿಸ್ನೆಸ್ ಇರ್ಬೋದು. ಡ್ರಗ್ ಅಂದ್ರೆ ಏನು? ಡ್ರಗ್ ಅಂದ್ರೆ ಮೆಡಿಸಿನ್. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಪ್ಲಸ್ ಆರ್ಮ್ಸ್ ಇರ್ಬೋದು. ಓಕೆನಾ? ಸೊ ಈ ತರ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಮಾತ್ರ ಲೈಸೆನ್ಸ್ ಬೇಕೇ ಬೇಕು, ಒಂದು 6ಕ್ಕೆ. ಮಿಕ್ಕಿದ್ದಕ್ಕೆಲ್ಲ ಲೈಸೆನ್ಸ್ ತೆಗೆದಾಕ್ತಿವಿ, ಸೊ ದಟ್ ತುಂಬಾ ಜನ ಮುಂದೆ ಬಂದು ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡ್ಲಿ, ಅವಾಗ ಇಂಡಿಯನ್ ಎಕನಾಮಿ ಸ್ಟ್ರಾಂಗ್ ಆಗುತ್ತೆ. ಓಕೆನಾ ಅಂತ ಏನ್ ಮಾಡಿದ್ರು, ಈ ತರ ಒಂದು ಸ್ಟೆಪ್ ತಗೊಂಡ್ರು. ಎರಡನೇ ಸ್ಟೆಪ್ ಏನ್ ಮಾಡಿದ್ರು, ಮುಂಚೆ ಗವರ್ಮೆಂಟ್ ಡಿಸೈಡ್ ಮಾಡ್ಬೇಕಿತ್ತು, ಒಬ್ಬ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಅವನ್ನ ಲಾರ್ಜ್ ಸ್ಕೇಲ್ ಮಾಡ್ಬೇಕಾ, ಸ್ಮಾಲ್ ಸ್ಕೇಲ್ ಮಾಡ್ಬೇಕಾ ಅಂತ ಅವರೇ ಡಿಸೈಡ್ ಮಾಡ್ತಿದ್ರು. ಈಗ ಅದನ್ನು ಫ್ರೀಡಮ್ ಅವ್ರಿಗೆ ಕೊಟ್ಬಿಟ್ರು. ನಿನ್ ಕೈಯಲ್ಲಿ ಏನಾಗುತ್ತೆ ಅದ್ ಮಾಡ್ಕೊಳಪ್ಪ, ಸ್ಮಾಲ್ ಆದ್ರೂ ಮಾಡ್ಕೋ, ಲಾರ್ಜ್ ಸ್ಕೇಲ್ ಆದ್ರೂ ಮಾಡ್ಕೋ, ನಿನ್ ಕೆಪಾಸಿಟಿ ಪ್ರಕಾರ ನೀನು ಏನ್ ಮಾಡ್ಕೋ, ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಕೋ ಅಂತ ಇದನ್ನು ಫ್ರೀಡಮ್ ಕೊಟ್ರು. ಯಾಕಂದ್ರೆ ತುಂಬಾ ಜನ ಮುಂದೆ ಬಂದು ಮತ್ತೆ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಅವಾಗ ಇಂಡಿಯನ್ ಎಕನಾಮಿ ಚೆನ್ನಾಗಿ ಬೆಳೀತದೆ, ಜನರಿಗೆಲ್ಲ ಕೆಲಸ ಸಿಗುತ್ತೆ ಅಂತ ಇನ್ನೊಂದು ಕಾರಣ. ಓಕೆನಾ? ಮೂರನೇದು ಏನ್ ಮಾಡಿದ್ರು, ಯಾವ್ದ್ರಲ್ಲಿ ಲಿಬರಲೈಸೇಷನ್ ಬಗ್ಗೆ ನಾವು ಹೇಳ್ತಿರೋದು, ಯಾವ್ದ್ರಲ್ಲಿ ಲಿಬರಲೈಸೇಷನ್ ಅಲ್ಲಿ ಒಂದು ಲೈಸೆನ್ಸ್ ರಿಕ್ವೈರ್ಮೆಂಟ್ ತುಂಬಾ ಇಂಡಸ್ಟ್ರಿಗೆ ತೆಗೆದಾಕಿದ್ರು, ಫ್ರೀ ಮಾಡಿದ್ರು. ಎರಡನೇದು ಲಾರ್ಜ್ ಸ್ಕೇಲ್ ಸ್ಮಾಲ್ ಸ್ಕೇಲ್ ಏನ್ ನೀನು ಡಿಸೈಡ್ ಮಾಡ್ಕೊಳಪ್ಪ, ಇಲ್ಲ ನಿಮ್ ಕಂಪನಿ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಾ ಮಾಡ್ಕೋ ಅಂತ ಅದಕ್ಕೂ ಫ್ರೀಡಮ್ ಕೊಟ್ರು. ಇನ್ನೊಂದು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದ್ವು, ಅವನ್ನೂ ತೆಗೆದಾಕಿದ್ರು. ಓಕೆ, ಯಾಕಂದ್ರೆ ತುಂಬಾ ಜನ ಮುಂದೆ ಬಂದು ಎಕ್ಸ್ಪೋರ್ಟ್ ಮಾಡ್ಲಿ, ನಮ್ಮ ಕಂಪನಿ ಒಳಗೆ ದುಡ್ಡು ಬರ್ಲಿ, ಇಂಡಿಯನ್ ಎಕಾನಮಿ ಚೆನ್ನಾಗಿ ಬೆಳೀಲಿ ಅಂತ. ಓಕೆನಾ? ಇನ್ನೊಂದು, ಮುಂಚೆ ಗವರ್ಮೆಂಟ್ ಫಿಕ್ಸ್ ಮಾಡ್ತಿದ್ರು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ಗೆ, ಅವ್ರ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಪ್ರೈಸ್ ನ ಅವರೇ ಫಿಕ್ಸ್ ಮಾಡ್ತಿದ್ರು. ಈಗ ಅದನ್ನು ನೀವೇ ಫಿಕ್ಸ್ ಮಾಡ್ಕೊಡ್ರಿ, ಬಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಅದನ್ನು ಫ್ರೀಡಮ್ ಕೊಟ್ರು. ಓಕೆನಾ? ಇನ್ನೊಂದು,
ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಗೆ ತುಂಬಾ ಪ್ರೊಸೀಜರ್ಸ್ ಇತ್ತು. ಆ ಪ್ರೊಸೀಜರ್ಸ್ ಕಮ್ಮಿ ಮಾಡ್ಬಿಟ್ರು. ಒಂದು 10 ಇದ್ರೆ 10ರಿಂದ ಒಂದು 3-4 ತರೋದು ಆ ತರ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಈ ತರ ತುಂಬಾ ರಿಸ್ಟ್ರಿಕ್ಷನ್ಸ್ ನ ತೆಗಿತಾ ಹೋದ್ರು, ಕಮ್ಮಿ ಮಾಡಿದ್ರು. ಓಕೆ, ಈ ತರ ಮಾಡೋದ್ನ ಲಿಬರಲೈಸೇಷನ್ ಅಂತ ಕರೆದ್ರು. ಯಾಕಂದ್ರೆ ಇಂಡಸ್ಟ್ರೀಸ್ ನಂಬರ್ ಜಾಸ್ತಿ ಆಗ್ಲಿ, ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಬೆಳಿಲಿ ಅಂತ ಕಾರಣಕ್ಕಾಗಿ. ಇನ್ನೊಂದು ಪ್ರೈವೇಟೈಸೇಷನ್. ಇನ್ನೊಂದು ಟರ್ಮ್ ಯಾವುದು? ಪ್ರೈವೇಟೈಸೇಷನ್ ಅಂದ್ರೆ ಪ್ರೈವೇಟ್ ಕಂಪನೀಸ್ಗೆ ಅವಕಾಶ ಕೊಡೋದು. ಏನಿದು? ಪ್ರೈವೇಟ್ ಕಂಪನಿಗೆ ಅವಕಾಶ ಕೊಡೋದನ್ನ ಪ್ರೈವೇಟೈಸೇಷನ್ ಅಂತ ಕರೀತಾರೆ. ಓಕೆ, ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಡಿಸ್ಕಷನ್ ನಡೀತಾ ಇದೆ. ಈ ಬೆಸ್ಕಾಮ್ ಅವನ್ನೆಲ್ಲ ಏನ್ ಮಾಡ್ತಾರಂತೆ, ಈ ಪ್ರೈವೇಟ್ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಟೆಂಡರ್ ಕೊಟ್ಬಿಡ್ತಾರೆ. ಸೊ ದಟ್ ಅವ್ರು ರನ್ ಮಾಡ್ಕೊಂಡು ಹೋಗ್ತಾರೆ ವಿತ್ ಪರ್ಮಿಷನ್ ಆಫ್ ಗವರ್ಮೆಂಟ್. ಸೊ ಇದನ್ನ ಪ್ರೈವೇಟೈಸೇಷನ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ? ಯಾಕಂದ್ರೆ ಪ್ರೈವೇಟ್ ಕಂಪನೀಸ್ಗೆ ಕೊಟ್ರೆ ಅವ್ರು ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಅಂತ ಒಂದು ನಂಬಿಕೆ. ಅವಾಗ ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ, ಗವರ್ಮೆಂಟ್ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ. ಸೊ ದಟ್ ಗವರ್ಮೆಂಟ್ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಅದರ್ ಫೀಲ್ಡ್ಸ್ ಅಂತ. ಓಕೆನಾ? ಇದ್ರಲ್ಲಿ ಏನ್ ಮಾಡಿದ್ರು, ನಾನು ಲಾಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ 1991 ಅಲ್ಲಿ ಹೇಳಿದ್ದೆ. ಏನ್ ಮಾಡಿದ್ರು, ಈ ತುಂಬಾ ಪಬ್ಲಿಕ್ ಕಂಪನಿಗಳಲ್ಲಿ ಏನ್ ಮಾಡಿದ್ರು, ಶೇರ್ಸ್ ನ ಅಂದ್ರೆ ಕ್ಯಾಪಿಟಲ್ ನ ವಾಪಸ್ ತಗೊಂಡ್ರು. ಅವ್ರ ಶೇರ್ಸ್ ನ ಪ್ರೈವೇಟ್ ಕಂಪನಿಗಳಿಗೆ ಮಾರಿದ್ರು. ಸೊ ದಟ್ ಪಬ್ಲಿಕ್ ಕಂಪನಿಗಳು ಪ್ರೈವೇಟ್ ಕಂಪನಿಗಳಾಗುತ್ತೆ. ಅವಾಗ ಪ್ರೈವೇಟ್ ಕಂಪನಿಗಳಿಗೂ ಅವಕಾಶ ಸಿಗುತ್ತೆ ಇಂಡಸ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅವ್ರ ಇಂಡಸ್ಟ್ರೀಸ್ ನ ರನ್ ಮಾಡ್ಕೊಂಡು ಹೋಗೋದಕ್ಕೆ. ಅವಾಗ ಏನಾಗುತ್ತೆ, ಇಂಡಿಯನ್ ಎಕಾನಮಿ ಚೆನ್ನಾಗಿ ಬೆಳಿಬಹುದು ಅಂತ ಒಂದು ಕಾರಣ. ಓಕೆನಾ? ಆಮೇಲೆ ಇನ್ನೊಂದು ಏನ್ ಮಾಡಿದ್ರು, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್. ಯಾವುದು? FIPB ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ನ ಸೆಟಪ್ ಮಾಡಿದ್ರು. ಯಾಕೆ? ಫಾರಿನ್ ಇನ್ವೆಸ್ಟ್ಮೆಂಟ್ ನ ಅಟ್ರಾಕ್ಟ್ ಮಾಡೋದಕ್ಕೆ. ಅವಾಗ್ಲೂ ಪ್ರೈವೇಟ್ ಕಂಪನೀಸ್ಗೆ ಏನ್ ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ, ಇಂಡಸ್ಟ್ರೀಸ್ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ನಮ್ಮ ಇಂಡಿಯನ್ ಎಕಾನಮಿ ಬೆಳೀತತೆ ಅಂತ ಒಂದು ರೀಸನ್. ಸೊ ಇದನ್ನ ಪ್ರೈವೇಟೈಸೇಷನ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರೈವೇಟ್ ಕಂಪನೀಸ್ಗೆ ಅವಕಾಶ ಕೊಡೋದು. ಓಕೆನಾ? ನೆಕ್ಸ್ಟ್ ಏನು? ಗ್ಲೋಬಲೈಸೇಷನ್. ನೆಕ್ಸ್ಟ್ ಟರ್ಮ್ ಏನು? ಗ್ಲೋಬಲೈಸೇಷನ್. ಏನಿದು ಗ್ಲೋಬಲೈಸೇಷನ್ ಅಂದ್ರೆ ಇಂಟಗ್ರೇಷನ್ ಆಫ್ ವೇರಿಯಸ್ ಎಕಾನಮೀಸ್ ಆಫ್ ದ ವರ್ಲ್ಡ್ ನ ಒಂದು ಮಾಡೋದು. ಇಂಟಗ್ರೇಷನ್ ಹೇಗೆ ಒಂದು ಮಾಡ್ತಾರೆ? ಜಾದು ಮಾಡಕ್ಕಾಗುತ್ತಾ? ಇಲ್ಲ. ಕರೆಕ್ಟಾ ಇಲ್ವಾ? ಅಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡೋದು. ಹೇಗೆ ಜಾಸ್ತಿ ಮಾಡೋದು? ನಾನು ಲಿಬರಲೈಸೇಷನ್ ಅಲ್ಲಿ ಹೇಳಿದ್ನಲ್ಲ, ಅದೇ ರಿಪೀಟ್ ಆಗುತ್ತೆ ಇಲ್ಲಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಗೆ ರಿಸ್ಟ್ರಿಕ್ಷನ್ಸ್ ಇರೋದನ್ನ ಕಮ್ಮಿ ಮಾಡೋದು, ಎಲ್ಲ ಆಲ್ಮೋಸ್ಟ್ ತೆಗೆದಾಕೋದು. ಕಸ್ಟಮ್ ಡ್ಯೂಟಿನ ಕಮ್ಮಿ ಮಾಡೋದು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಗೆ ಇರೋ ಪ್ರೊಸೀಜರ್ಸ್ ನ, ನಂಬರ್ ಆಫ್ ಪ್ರೊಸೀಜರ್ಸ್ ನ ಕಮ್ಮಿ ಮಾಡೋದು. ಓಕೆ, ಸೊ ಇದನ್ನೆಲ್ಲ ಈ ಸ್ಟೆಪ್ಸ್ ನೆಲ್ಲ ಮಾಡಿದ್ರೆ, ಅಂದ್ರೆ ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದ್ರೆ ಏನಾಗುತ್ತೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಕಂಟ್ರಿ ಒಳಗೆ ದುಡ್ಡು ಬರುತ್ತೆ, ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ, ಬೆಳೀತದೆ ಅಂತ. ಓಕೆನಾ? ಇನ್ನೊಂದು ಲೈಸೆನ್ಸಿಂಗ್ ಆಫ್ ಇಂಪೋರ್ಟ್ಸ್ ಗೆ ರಿಸ್ಟ್ರಿಕ್ಷನ್ಸ್ ನ ಕಮ್ಮಿ ಮಾಡೋದು. ಸೊ ಈ ತರ ರಿಸ್ಟ್ರಿಕ್ಷನ್ಸ್ ನೆಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೆಲ್ಲ ಕಮ್ಮಿ ಮಾಡ್ತಾ ಹೋದ್ರೆ, ಲಿಬರಲೈಸೇಷನ್ ಮಾಡ್ತಾ ಹೋದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ಬೇಕು ಅಂತ ಒಂದು ರೀಸನ್. ಅವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ನಮ್ಮ ಕಂಟ್ರಿ ಒಳಗೆ ದುಡ್ಡು ಬರುತ್ತೆ, ನಮ್ಮ ಕಂಟ್ರಿ ಎಕಾನಮಿ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಅಲ್ಲಿ ಅದು ಯಾವುದು? ಇಂಪ್ಯಾಕ್ಟ್ ಆಫ್ ಗವರ್ಮೆಂಟ್ ಪಾಲಿಸಿ ಚೇಂಜಸ್ ಆನ್ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ. ಅಂದ್ರೆ ಗವರ್ಮೆಂಟ್ ಪಾಲಿಸಿ ಚೇಂಜ್ ಆದ್ರೆ ಬಿಸ್ನೆಸ್ ಮತ್ತೆ ಇಂಡಸ್ಟ್ರಿ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಏನ್ ಎಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅಂದ್ರೆ ಗವರ್ಮೆಂಟ್ ಪಾಲಿಸಿಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ಬಿಸ್ನೆಸ್ ಮೇಲೆ ಅಥವಾ ಇಂಡಸ್ಟ್ರೀಸ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ಏನ್ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಎಫೆಕ್ಟ್ ಏನು? ಇನ್ಕ್ರೀಸಿಂಗ್ ಕಾಂಪಿಟೇಷನ್. ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಹೇಳಿದ್ನಲ್ಲ, ಯಾವ್ದಿದು? ಲಿಬರಲೈಸೇಷನ್ ಅಂತ ತಿಳ್ಕೊಳ್ಳಿ, ಅವ್ರ ಪ್ರೈವೇಟೈಸೇಷನ್ ಅಂತ ತಿಳ್ಕೊಳ್ಳಿ. ಓಕೆ, ಫೈನ್. ಫಸ್ಟ್ ಲಿಬರಲೈಸೇಷನ್ ತಗೊಳ್ರಿ. ಲಿಬರಲೈಸೇಷನ್ ಅಂದ್ರೆ ಈಗ ಲೈಸೆನ್ಸ್ ತುಂಬಾ ಕಂಪನಿಗೆ ಬೇಡ ಅಂತ
ಫ್ರೀಡಮ್ ಕೊಟ್ಬಿಟ್ರು. ಅವಾಗ ಏನಾಗುತ್ತೆ, ತುಂಬಾ ಜನ ಬಂದ್ಬಿಟ್ಟು ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಹತ್ತಿದ್ದು 100 ಆಗುತ್ತೆ. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇದು ಒಂದು ಫಸ್ಟ್ ಎಫೆಕ್ಟ್, ಇದೊಂದು ಪ್ರೈಮರಿ ಎಫೆಕ್ಟ್. ಓಕೆನಾ. ಇದೊಂದು ಪ್ರೈವೇಟೈಸೇಷನ್, ಅಂದ್ರೆ ಪ್ರೈವೇಟ್ ಕಂಪನಿಗಳು ಅವಕಾಶ ಕೊಡ್ತೀವಿ ಅಂತ ಹೇಳಿ ಅವರ ಶೇರ್ಸ್ ನ ವಾಪಸ್ ತಗೊಂತಾರೆ. ಯಾರು? ಗವರ್ಮೆಂಟ್. ಯಾಕಂದ್ರೆ ಪಬ್ಲಿಕ್ ಕಂಪನಿಯಲ್ಲಿ ಮೋರ್ ದೆನ್ 51% ಶೇರ್ ಯಾರ್ದಿರುತ್ತೆ? ಗವರ್ಮೆಂಟ್ ಇರುತ್ತೆ. ದುಡ್ಡು 100 ರೂಪಾಯಿ ಅಮೌಂಟ್ ಇದ್ರೆ 51 ರೂಪಾಯಿಗಿಂತ ಜಾಸ್ತಿ ಇಲ್ಲ 51 ರೂಪಾಯಿ ಅವ್ರದೇ ಇರುತ್ತೆ. ಆ ದುಡ್ಡನ್ನ ಅವರು ವಾಪಸ್ ತಗೊಂಡ್ರೆ ಪ್ರೈವೇಟ್ ಕಂಪನಿ ಅವರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೂ ಅವಕಾಶ ಸಿಗುತ್ತೆ. ಅವಾಗ ನಂಬರ್ ಆಫ್ ಇಂಡಸ್ಟ್ರೀಸ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇದೊಂದು ಫಸ್ಟ್ ಎಫೆಕ್ಟ್. ಇದು ಮೇನ್ ಆಗಿ ಹೇಳ್ಬೇಕಂದ್ರೆ ಲಿಬರಲೈಸೇಷನ್ ಅಂತ ತಿಳ್ಕೊಳ್ಳಿ. ಲಿಬರಲೈಸೇಷನ್ ಅಂದ್ರೆ ಇರೋ ರೆಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದಾಕ್ತರು, ಇರೋ ಪ್ರೋಸೆಸ್ ನೆಲ್ಲ ಕಮ್ಮಿ ಮಾಡಿದ್ರು. ಕೆಲವೊಂದು ಇಂಡಸ್ಟ್ರೀಸ್ಗೆ ಲೈಸೆನ್ಸ್ ಬೇಡ ಅಂತ ಹೇಳ್ಬಿಟ್ರು. ಅವಾಗ ಏನಾಗುತ್ತೆ, ತುಂಬಾ ಜನ ಇನಿಷಿಯೇಟಿವ್ ತಗೊಂಡು ಮುಂದೆ ಬಂದ್ಬಿಟ್ಟು ಆಂಟ್ರಪ್ರನರ್ಸ್ ಆಗ್ತಾರೆ, ಅಂದ್ರೆ ಇಂಡಸ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅವಾಗ ಪ್ಲಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇದೊಂದು ಫಸ್ಟ್ ಎಫೆಕ್ಟ್. ಓಕೆನಾ. ಕಾಂಪಿಟೇಷನ್ ಜಾಸ್ತಿ ಆದ್ರೆ ಅಫ್ಕೋರ್ಸ್ ಸ್ವಲ್ಪ ಬಿಸ್ನೆಸ್ಗೆ ಅವ್ರ ಇಂಡಸ್ಟ್ರೀಸ್ಗೆ ಕಷ್ಟನೇ. ಕರೆಕ್ಟ್ ಇಲ್ವಾ? ಓಕೆ. ಎರಡನೇ ಎಫೆಕ್ಟ್ ಏನಾಗುತ್ತೆ ಗವರ್ಮೆಂಟ್ ಪಾಲಿಸಿಗಳಿಂದ? ಮೋರ್ ಡಿಮ್ಯಾಂಡಿಂಗ್ ಕಸ್ಟಮರ್ಸ್, ಅಂದ್ರೆ ಕಸ್ಟಮರ್ಸ್ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರಂತೆ. ಓಕೆನಾ. ಏನಕ್ಕೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ? ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ನಾ ಫಸ್ಟ್ ಪಾಯಿಂಟ್ ಹೇಳಿದೆ ನೋಡ್ರಿ, ಇಲ್ಲಿ ಪಾಲಿಸಿ ಚೇಂಜ್ ಆಗೋದ್ರಿಂದ ತುಂಬಾ ಕಂಪನೀಸ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತವೆ, ಕಾಂಪಿಟೇಷನ್ ಜಾಸ್ತಿ ಆಗ್ತವೆ. ನೀವು ಮುಂಚೆ ಈ ಚಿತ್ರದುರ್ಗದಲ್ಲಿ ನೀವು ಒಬ್ಬರೇ ಸೋಪ್ ಪ್ರೊಡಕ್ಷನ್ ಮಾಡ್ತಿದ್ರಿ, ಈಗ ನಿಮ್ಮಂತ ಒಂದು 10 ಕಂಪನಿ ರೆಡಿ ಇದಾವೆ, 10 ಜನ ಸೋಪ್ ನ ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಕಾಂಪಿಟೇಷನ್ ಜಾಸ್ತಿ ಆಯ್ತು ಅಂತ ಹೇಳಿದ್ವಿ. ಕಾಂಪಿಟೇಷನ್ ಜಾಸ್ತಿ ಆದ್ರೆ ಕಸ್ಟಮರ್ಸ್ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದ್ರೆ ನೋಡಪ್ಪ, ನಿನ್ ಸೋಪ್ ಪ್ರೈಸ್ ಜಾಸ್ತಿ ಇದೆ, ಪ್ರೈಸ್ ಕಮ್ಮಿ ಮಾಡಬೇಕು, ಕಮ್ಮಿ ಆಗ್ಲಿಲ್ಲ ನಾವು ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಆಗ್ತೀವಿ, ಆಟೋಮೆಟಿಕ್ ಆಗಿ ನಿಮಗೆ ಹೊಡ್ತಾ ಬಿಡೋದು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲ ನಮ್ಗೆ ಈ ಕಲರೇ ಬೇಕು ಪ್ರಾಡಕ್ಟ್ಸ್, ಓಕೆನಾ, ನಮ್ಗೆ ಈ ಫೀಚರ್ಸ್ ಬೇಕು ಪ್ರಾಡಕ್ಟ್ಸ್ ಅಲ್ಲಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿರ್ಬೇಕು, ಪ್ರೈಸ್ ರೀಸನಬಲ್ ಆಗಿರ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಕಸ್ಟಮರ್ಸ್. ಯಾಕಂದ್ರೆ ಅವ್ರಿಗೆ ನಿಮ್ಮಂತ 10 ಪ್ರಾಡಕ್ಟ್ ರೆಡಿ ಇದಾವೆ ಮಾರ್ಕೆಟ್ ಅಲ್ಲಿ. ಮುಂಚೆ ಕಾಂಪಿಟೇಷನ್ ಕಮ್ಮಿ ಇತ್ತು, ಪಾಲಿಸಿ ಎಲ್ಲ ತರಕಿನ ಮುಂಚೆ ಕಾಂಪಿಟೇಷನ್ ಕಮ್ಮಿ ಇತ್ತು, ನೀವು ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ನಿಮ್ ಸೋಪೇ ತಗೊಂಡ್ ಹೋಗ್ತಿದ್ರು ಅಂತ ತಿಳ್ಕೊಳ್ಳಿ. XYZ ಸೋಪ್ ಪ್ರೊಡಕ್ಷನ್ ಮಾಡ್ತಿದ್ರಿ, ಅವಾಗ ಏನು ಕೇಳ್ತಿರ್ಲಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ, ಓಕೆ ಅದನ್ನ ಯೂಸ್ ಮಾಡ್ತೀವಿ, ಪ್ರೈಸ್ ಜಾಸ್ತಿ ಆಯ್ತಾ, ಓಕೆ ಅಂತ ಹೋಗ್ತಿದ್ರು. ಈಗ ಕಾಂಪಿಟೇಷನ್ ಜಾಸ್ತಿ ಆಯ್ತು, ಯಾಕಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿಯಿಂದ, ಅಂದ್ರೆ ತುಂಬಾ ಗವರ್ಮೆಂಟ್ ಪಾಲಿಸಿಯಿಂದ ತುಂಬಾ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಯ್ತು, ಕಾಂಪಿಟೇಷನ್ ಜಾಸ್ತಿ ಆಯ್ತು, ನಿಮ್ಮಂತ 10 ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ರೆಡಿ ಇದಾವೆ. ಅವಾಗ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ, ನಮ್ಗೆ ಒಳ್ಳೆ ಕ್ವಾಲಿಟಿ ಬೇಕು, ನಮಗೆ ರೀಸನಬಲ್ ಪ್ರೈಸ್ ಕೊಡಬೇಕು, ನಮಗೆ ಡೋರ್ ಡೆಲಿವರಿ ಬೇಕು, ಅಂದ್ರೆ ಎಸ್ಪೆಷಲಿ ವಾಷಿಂಗ್ ಮಿಷಿನ್ ಅಂತ ತಿಳ್ಕೊಳ್ಳಿ, ಡೋರ್ ಡೆಲಿವರಿ ಬೇಕು, ಡೆಮೋ ಬೇಕು, ಆಫ್ಟರ್ ಸೇಲ್ ಸರ್ವಿಸ್ ಬೇಕು. ಓಕೆ, ಈ ತರ ಡಿಮ್ಯಾಂಡ್ ಮಾಡ್ತಾರೆ. ಇದು ಒಂದು ಎರಡನೇ ಎಫೆಕ್ಟ್ ಇದು. ಓಕೆ, ಯಾವ್ದ್ರಿಂದ? ಗವರ್ಮೆಂಟ್ ಪಾಲಿಸಿ ಚೇಂಜಸ್ ಇಂದ. ಮೂರನೇ ಎಫೆಕ್ಟ್ ಏನು? ನೆಸೆಸಿಟಿ ಫಾರ್ ಚೇಂಜ್. ಈಗ ಕಸ್ಟಮರ್ಸ್ ಜಾಸ್ತಿ ಡಿಮ್ಯಾಂಡ್ ಮಾಡಕ್ಕೆ ಶುರು ಮಾಡಿದ್ರು, ಕರೆಕ್ಟಾ ಇಲ್ವಾ? ಈಗ ಡಿಮ್ಯಾಂಡ್ ಮಾಡಿದಾಗೆ ನಾವು ಚೇಂಜ್ ಆಗ್ಬೇಕು. ಅಂದ್ರೆ ಬಿಸ್ನೆಸ್ ಪ್ಲಸ್ ಇಂಡಸ್ಟ್ರೀಸ್ಗೆ ಅದು ಚೇಂಜ್ ಆಗೋಕೆ ಫೋರ್ಸ್ ಇದೆ, ಅಲ್ಲಿ ಚೇಂಜ್ ಆಗ್ಬೇಕು. ಅವರು ಯಾವ ರೀತಿಯಲ್ಲಿ ಪ್ರಾಡಕ್ಟ್ಸ್ ಕ್ವಾಲಿಟಿ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡ್ಕೊಂಡು ಅವ್ರೇನ್ ಮಾಡ್ಬೇಕು, ಪ್ರೈಸಸ್ ನ ಇಳಿಸಬೇಕು, ಒಳ್ಳೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು, ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡ್ಬೇಕು, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡ್ಕೋಬೇಕು. ಓಕೆ, ಅಲ್ಲಿರೋ ಎಂಪ್ಲಾಯೀಸ್ಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಈ ತರ ಚೇಂಜಸ್ ಮಾಡೋದಿಕ್ಕೆ ಏನಿದು ಈಗ ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಓಕೆ, ಇದು ಒಂದು ಗವರ್ಮೆಂಟ್ ಪಾಲಿಸಿ ಇಂದ ಎಫೆಕ್ಟ್ ಇದು. ಓಕೆನಾ. ಮೂರನೇದೇನು? ನೀಡ್ ಫಾರ್ ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸಸ್. ಈಗ ಏನೇನು ಎಫೆಕ್ಟ್ ಆಯ್ತು ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ. ಒಂದು, ಕಾಂಪಿಟೇಷನ್ ಜಾಸ್ತಿ ಆಯ್ತು. ಎರಡನೇದು, ಕಸ್ಟಮರ್ ಜಾಸ್ತಿ ಡಿಮ್ಯಾಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ನೆಸೆಸಿಟಿ ಫಾರ್ ಚೇಂಜ್. ಈ 1-2 ತಗೊಳ್ರಿ, ಯಾವ್ದು? ಕಾಂಪಿಟೇಷನ್ ಜಾಸ್ತಿ ಆಯ್ತು, ಕಸ್ಟಮರ್ ಜಾಸ್ತಿ ಡಿಮ್ಯಾಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನೀವೇನ್ ಮಾಡ್ಬೇಕು? ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡಬೇಕು. ಸೊ ಹಾಗಾಗಿ ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ನಿಮ್ಮ ಎಂಪ್ಲಾಯೀಸ್ ನ ರೆಡಿ ಮಾಡಬೇಕು, ಟ್ರೈನಿಂಗ್ ಕೊಟ್ಟು. ಯಾಕಂದ್ರೆ ಪ್ರೊಡಕ್ಷನ್ ಮಾಡೋದವ್ರೆ, ಪ್ರಾಡಕ್ಟ್ ಕ್ವಾಲಿಟಿ ಕಮ್ಮಿ ಆಗೋಕೆ ಜಾಸ್ತಿ ಆಗೋಕೆ ಯಾರು ಕಾರಣ? ಎಂಪ್ಲಾಯೀಸೇ. ಸೊ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಪ್ಡೇಟ್ ಮಾಡಬೇಕು. ಪ್ಲಸ್ ಅಪ್ಡೇಟೆಡ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೋಬೇಕಂದ್ರೆ
ಆ ಎಂಪ್ಲಾಯೀಸ್ಗೂ ಆ ಟೆಕ್ನಾಲಜಿನ ಪರಿಚಯ ಮಾಡ್ಕೊಡ್ಬೇಕು. ಸೊ ಅವರಿಗೆ ಎಲ್ಲ ಕಂಪನಿ ಪ್ಲಸ್ ಇಂಡಸ್ಟ್ರೀಸ್ ಅಲ್ಲಿ ಇರೋ ಹ್ಯೂಮನ್ ರಿಸೋರ್ಸಸ್ನ ಏನ್ ಮಾಡ್ಬೇಕು, ಅವರು ಡೆವಲಪ್ ಮಾಡಬೇಕು. ಓಕೆನಾ, ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಪ್ಡೇಟ್ ಮಾಡಬೇಕು. ಸೊ ಇದು ನೆಸೆಸಿಟಿ ಆಗುತ್ತೆ, ಮಾಡ್ಲೇಬೇಕು. ಇಲ್ಲ ನಾವು ಮಾಡಲ್ಲ ಅಂದ್ರೆ ನಿಮ್ಮ ಕಂಪನಿ ಹಿಂದೆ ಉಳಿದು ಹೋಗುತ್ತೆ. ಯಾಕಂದ್ರೆ ಕಸ್ಟಮರ್ಸ್ ಜಾಸ್ತಿ ಡಿಮ್ಯಾಂಡ್ ಮಾಡಕ್ಕೆ ಶುರು ಮಾಡಿದ್ದಾರೆ, ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಯಾಕಂದ್ರೆ ತುಂಬಾ ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ, ಯಾಕಂದ್ರೆ ಗವರ್ಮೆಂಟ್ ಪಾಲಿಸಿ ತುಂಬಾ ಇಂಡಸ್ಟ್ರೀಸ್ ಎಂಟ್ರಿ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಕಸ್ಟಮರ್ ಜಾಸ್ತಿ ಡಿಮ್ಯಾಂಡ್ ಮಾಡಕ್ಕೆ ಶುರು ಮಾಡಿದ್ದಾರೆ, ನಮಗೆ ಒಳ್ಳೆ ಕ್ವಾಲಿಟಿ ಬೇಕು, ರೀಸನಬಲ್ ಪ್ರೈಸ್ ಬೇಕು ಅಂತ. ಸೊ ಹಾಗಾಗಿ ನೀವು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಪ್ಲಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡಬೇಕು, ಅಲ್ಲಿ ವೇಸ್ಟೇಜಸ್ ಎಲ್ಲ ಮಾಡಂಗಿಲ್ಲ. ಅದಕ್ಕೆ ಮೇನ್ ಆಗಿ ನಿಮ್ಮಲ್ಲಿರೋ ಹ್ಯೂಮನ್ ರಿಸೋರ್ಸಸ್ ನ ಡೆವಲಪ್ ಮಾಡಬೇಕು, ಅವ್ರಿಗೆ ಕೆಲಸ ಕಲ್ಸ್ಕೊಡ್ಬೇಕು, ಅಪ್ಡೇಟ್ ಮಾಡಬೇಕು, ಅಪ್ಡೇಟೆಡ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿ ಅವ್ರನ್ನ ಯೂಸ್ ಮಾಡಕ್ಕೆ ರೆಡಿ ಮಾಡಬೇಕು. ಓಕೆ, ಇದು ಒಂದು ಎಫೆಕ್ಟ್ ಅಂತ ಯಾವ್ದ್ರಿಂದ, ಗವರ್ಮೆಂಟ್ ಪಾಲಿಸಿ ಚೇಂಜಸ್ ಇಂದ. ಇನ್ನೊಂದು ಏನಂದ್ರೆ ಲಾಸ್ ಆಫ್ ಬಡ್ಜೆಟರಿ ಸಪೋರ್ಟ್ ಪಬ್ಲಿಕ್ ಸೆಕ್ಟರ್. ಓಕೆ, ಏನಿದು ಲಾಸ್ ಆಫ್ ಬಡ್ಜೆಟರಿ ಸಪೋರ್ಟ್ ಪಬ್ಲಿಕ್ ಸೆಕ್ಟರ್. ಈಗ ಇಂಡಸ್ಟ್ರಿಯಲ್ ಪಾಲಿಸಿ 1991 ಅಲ್ಲಿ ಏನ್ ಮಾಡಿದ್ರು, ಪ್ರೈವೇಟೈಸೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ರು. ಕರೆಕ್ಟ್ ಇಲ್ವಾ? ಅಂದ್ರೆ ಪ್ರೈವೇಟ್ ಕಂಪನಿಗಳಿಗೆ ಅವಕಾಶ ಕೊಡೋಣ ಅಂತ. ಈ ಪ್ರೈವೇಟ್ ಕಂಪನಿಗಳಿಗೆ ಅವಕಾಶ ಕೊಟ್ಟಾಗ ಏನಾಗುತ್ತೆ, ಪಬ್ಲಿಕ್ ಕಂಪನಿಗಳಿಗೆ ಬಡ್ಜೆಟ್ ಅಲ್ಲಿ ಮಹತ್ವ ಕೊಡೋದಿಲ್ಲ, ಅಂದ್ರೆ ಬಡ್ಜೆಟ್ ಅಲ್ಲಿ ದುಡ್ಡು ಇಡೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಕಂಪನಿಯಿಂದ ಇರೋ ದುಡ್ಡನ್ನೇ ತಗೊಂತಿದ್ದಾರೆ. ಯಾಕಂದ್ರೆ ಪ್ರೈವೇಟ್ ಕಂಪನಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಜನಗಳಿಗೂ ಅವಕಾಶ ಸಿಗ್ಲಿ, ಪ್ರೈವೇಟೈಸೇಷನ್ ಮಾಡ್ತೀವಿ ಅಂತ ನಿಂತಿದ್ದಾರೆ ಅವರು. ಅದರಲ್ಲಿ ಗವರ್ಮೆಂಟ್ ಪಾಲಿಸಿಯಲ್ಲಿ ಇನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋ ಮಾತೇ ಇಲ್ಲ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಪಬ್ಲಿಕ್ ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಸಿಗೋದಿಲ್ಲ. ಎಲ್ಲಿಂದ? ಗವರ್ಮೆಂಟ್ ಇಂದ. ಯಾಕಂದ್ರೆ ಇರೋ ದುಡ್ಡನ್ನೇ ವಾಪಸ್ ತಗೊಂತಾರೆ, ಮತ್ತೆ ಮುಂದೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಕರೆಕ್ಟ್ ಇಲ್ವಾ? ಸೊ ಫಿನಾನ್ಷಿಯಲ್ ಹೆಲ್ಪ್ ಸ್ಟಾಪ್ ಆಗ್ಬಿಡುತ್ತೆ ಗವರ್ಮೆಂಟ್ ಇಂದ. ಎಲ್ಲಿಗೆ? ಪಬ್ಲಿಕ್ ಕಂಪನಿಗಳಿಗೆ. ಯಾಕಂದ್ರೆ ಪ್ರೈವೇಟ್ ಕಂಪನಿಗಳಿಗೆ ಅವಕಾಶ ಕೊಡ್ತಾರಲ್ಲಿ. ವಾಟ್ ದ ಪಾಯಿಂಟ್, ರೈಟ್? ಓಕೆ, ಸೊ ಈ ಸೆಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ, ಗ್ಲೋಬಲೈಸೇಷನ್ ಅಂತ ಡಿಸ್ಕಸ್ ಮಾಡಿದ್ವಿ. ಸಾರಿ, ಅದು ಲಿಬರಲೈಸೇಷನ್ ಅಂದ್ರೆ ಇರೋ ರಿಸ್ಟ್ರಿಕ್ಷನ್ಸ್, ಲೈಸೆನ್ಸ್, ಅವು ಇವು ಆಳ ಮೂಳ ಎಲ್ಲ ತೆಗೆದಾಕ ಫ್ರೀ ಮಾಡೋದು. ಸೊ ದಟ್ ಜಾಸ್ತಿ ಇಂಡಸ್ಟ್ರೀಸ್ ಬರಲಿ, ಎಸ್ಟಾಬ್ಲಿಷ್ ಆಗಲಿ, ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಸ್ಟ್ರಾಂಗ್ ಆಗಲಿ ಅಂತ. ಪ್ರೈವೇಟೈಸೇಷನ್ ಅಂದ್ರೆ ಪಬ್ಲಿಕ್ ಕಂಪನಿಗಳಲ್ಲಿ ಇರೋ ಶೇರ್ಸ್ ನ ಏನ್ ಮಾಡ್ತಾರೆ, ಪ್ರೈವೇಟ್ ಕಂಪನಿಗಳಿಗೆ ಮಾರ್ತಾರೆ, ಅಂದ್ರೆ ಇರೋ ದುಡ್ಡನ್ನೆಲ್ಲ ವಾಪಸ್ ತಗೊಂತಾರೆ. ಸೊ ದಟ್ ಪ್ರೈವೇಟ್ ಕಂಪನಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ನಂಬರ್ ಆಫ್ ಇಂಡಸ್ಟ್ರೀಸ್ ಜಾಸ್ತಿ ಆಗಲಿ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಬೆಳೀಲಿ ಅಂತ ಒಂದು. ಇನ್ನೊಂದೇನು, ಗ್ಲೋಬಲೈಸೇಷನ್ ಅಂದ್ರೆ ಇರೋ ಈ ಲಿಬರಲೈಸೇಷನ್ ಮೂಲಕ ನಮ್ಮ ಎಕನಾಮಿನ ಬೇರೆ ಎಕನಾಮಿ ಜೊತೆ ಇಂಟಗ್ರೇಟ್ ಮಾಡ್ತಾರೆ. ಓಕೆನಾ? ಅಂದ್ರೆ ಈ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇರೋ ಅದ್ರ ಮೇಲೆ ಇರೋ ತುಂಬಾ ಪ್ರೊಸೀಜರ್ಸ್, ರಿಸ್ಟ್ರಿಕ್ಷನ್ಸ್ ನೆಲ್ಲ ಕಮ್ಮಿ ಮಾಡ್ತಾರೆ, ಕಸ್ಟಮ್ ಡ್ಯೂಟಿನ ಕಮ್ಮಿ ಮಾಡ್ತಾರೆ. ಸೊ ದಟ್ ತುಂಬಾ ಜನ ಮುಂದೆ ಬಂದು ಇಂಡಸ್ಟ್ರೀಸ್ ನ ಎಸ್ಟಾಬ್ಲಿಷ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ದಟ್ ನಮ್ಮ ಕಂಪನಿ ಒಳಗೆ, ನಮ್ಮ ಕಂಟ್ರಿ ಒಳಗೆ ದುಡ್ಡು ಬರುತ್ತೆ, ನಮ್ಮ ಇಂಡಿಯನ್ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ. ಅದಾದ್ಮೇಲೆ ಈ ಗವರ್ಮೆಂಟ್ ಪಾಲಿಸಿ ಚೇಂಜಸ್ ಇಂದ ಬಿಸ್ನೆಸ್ ಮೇಲೆ, ಇಂಡಸ್ಟ್ರೀಸ್ ಮೇಲೆ ಏನು ಎಫೆಕ್ಟ್ ಏನಾಗುತ್ತೆ ಅಂತ ನೋಡಿದ್ವಿ. ಯಾವ್ದು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ಇರೋದೇ ಏನಕ್ಕೆ, ನಂಬರ್ ಆಫ್ ಇಂಡಸ್ಟ್ರೀಸ್ ನ ಜಾಸ್ತಿ ಮಾಡೋದಕ್ಕೆ. ನಂಬರ್ ಆಫ್ ಇಂಡಸ್ಟ್ರೀಸ್ ಜಾಸ್ತಿ ಆದ್ರೆ ನಿಮ್ ಜೊತೆ ಇನ್ನೊಂದು 10 ಇಂಡಸ್ಟ್ರೀಸ್ ಉಟ್ಕೊಳ್ಳುತ್ತೆ, ಅವಾಗ ನಿಮಗೆ ಕಾಂಪಿಟೇಷನ್ ಶುರು ಆಗುತ್ತೆ. ಕರೆಕ್ಟ್ ಇಲ್ವಾ? ಕಾಂಪಿಟೇಷನ್ ಶುರು ಆದ್ರೆ ಕಸ್ಟಮರ್ಸ್ ಆಪ್ಷನ್ಸ್ ಜಾಸ್ತಿ ಆಯ್ತು. ಒಂದು ಪ್ರಾಡಕ್ಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದಾವೆ, ನಿಮ್ ಹತ್ರ ಡಿಮ್ಯಾಂಡ್ ಮಾಡ್ತಾರೆ, ನಮ್ಗೆ ಒಳ್ಳೆ ಕ್ವಾಲಿಟಿ ಬೇಕು, ಡೋರ್ ಡೆಲಿವರಿ ಬೇಕು, ಆಫ್ಟರ್ ಸೇಲ್ ಸರ್ವಿಸ್ ಬೇಕು, ಕಮ್ಮಿ ಪ್ರೈಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸೊ ಡಿಮ್ಯಾಂಡಿಂಗ್ ಕಸ್ಟಮರ್ಸ್ ಕ್ರಿಯೇಟ್ ಆಗ್ತಾರೆ. ಓಕೆ, ಈಗ ಆಮೇಲೆ ಡಿಮ್ಯಾಂಡಿಂಗ್ ಕಸ್ಟಮರ್ಸ್ ಕ್ರಿಯೇಟ್ ಆದಾಗ, ಕಾಂಪಿಟೇಷನ್ ಜಾಸ್ತಿ ಆಗದಾಗ ನಿಮಗೆ ಚೇಂಜ್ ಆಗೋ ಅವಶ್ಯಕತೆ ಕ್ರಿಯೇಟ್ ಆಗುತ್ತೆ, ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಏನ್ ಚೇಂಜ್ ಆಗ್ಬೇಕು? ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿನ ಚೇಂಜ್ ಮಾಡಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ನ ಚೇಂಜ್ ಮಾಡಬೇಕು, ಪ್ರೊಡಕ್ಷನ್ ನ ಮೆಥಡ್ ನ ಚೇಂಜ್ ಮಾಡಬೇಕು, ಟೆಕ್ನಾಲಜಿನ ಚೇಂಜ್ ಮಾಡಬೇಕು, ಕಸ್ಟಮರ್ ಜೊತೆ ಡೀಲ್ ಮಾಡೋ ವಿಧಾನ ಚೇಂಜ್ ಮಾಡಬೇಕು. ಇದನ್ನೆಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಲ್ಲ ಅಂದ್ರೆ ಬಿದ್ದೋಗುತ್ತೆ ಕಂಪನಿ. ಓಕೆನಾ? ಇನ್ನೊಂದು, ಈ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ, ಕಸ್ಟಮರ್ ಜಾಸ್ತಿ ಡಿಮ್ಯಾಂಡ್ ಆಗ್ತಿರೋದ್ರಿಂದ, ಪ್ಲಸ್ ಚೇಂಜ್ ಆಗೋ ಅವಶ್ಯಕತೆ ಕ್ರಿಯೇಟ್ ಆಗಿರೋದ್ರಿಂದ ನೀವು ಚೇಂಜ್ ಆಗ್ಬೇಕು. ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡ್ಕೋಬೇಕು, ಪ್ಲಸ್ ಕ್ವಾಲಿಟಿ ಜಾಸ್ತಿ ಮಾಡಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡಬೇಕು, ಪ್ರೈಸ್ ನ ಕಮ್ಮಿ ಮಾಡಬೇಕು. ಇವನ್ನೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಎಂಪ್ಲಾಯೀಸ್ ಚೆನ್ನಾಗಿರ್ಬೇಕು, ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಡೆವಲಪ್ ಮಾಡಬೇಕು. ಓಕೆನಾ? ಆದ್ಮೇಲೆ ಏನು, ಫಿನಾನ್ಷಿಯಲ್ ಸಪೋರ್ಟ್ ಸಿಗಲ್ಲ ಗವರ್ಮೆಂಟ್ ಇಂದ ಪಬ್ಲಿಕ್ ಸೆಕ್ಟರ್ಸ್ಗೆ. ಯಾಕಂದ್ರೆ ಪ್ರೈವೇಟೈಸೇಷನ್ ಅಲ್ಲಿ ಪ್ರೈವೇಟ್ ಕಂಪನೀಸ್ಗೆ ಅವಕಾಶ ಕೊಡಬೇಕು ಅಂತ ಏನ್ ಮಾಡ್ತಾರೆ, ಅವರು ಫಿನಾನ್ಷಿಯಲ್ ಸಪೋರ್ಟ್ ಕಮ್ಮಿ ಮಾಡ್ತಾರೆ.
ಓಕೆನಾ? ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಇಲ್ಲಿಗೆ ನಿಮ್ಮ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಮುಗೀತು. ಇಟ್ ಇಸ್ ವೆರಿ ಸ್ಮಾಲ್ ಚಾಪ್ಟರ್. ಓಕೆ, ಫೈನ್. ಇಲ್ಲಿಗೆ ನಿಮ್ಮ ಫಿನಾನ್ಷಿಯಲ್ ಚಾಪ್ಟರ್ ಮುಗೀತು. ಓಕೆ, ಥ್ಯಾಂಕ್ ಯು. We shall continue the next new chapter in the next class. Okay, thank you.